ನೆನಪಿದೆಯೇ ನಿನಗೆ ನೆನಪಿದೆಯೇ ನಾವಿಬ್ಬರು ಒಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆ ನಿನಗೆ ನೆನಪಿದೆ. ಬಹಳ ವರ್ಷಗಳ ಹಿಂದೆ ನಾನು ಈ ಕವಿತೆಯನ್ನು ಬಂದು ಓದಿದಾಗ ಚೆನ್ನಾಗಿದೆ ಅನ್ನಿಸ್ತು. ಆದ್ರೆ ಕೆಲವು ವರ್ಷಗಳ ಹಿಂದೆ ರತ್ನಮಾಲಾ ಪ್ರಕಾಶ್ ಅವರು ಬಂದಾಗ ಅವ್ರ ಜೊತೆ ಹಾಡೋಕ್ಕೆ ಒಂದು ಅವಕಾಶ ಸಿಕ್ತು. ವಿದ್ಯಾದತ್ತ ಅವರು ಒಂದು ಲಿಸ್ಟ್ ಕಳಿಸಿದ್ರು. ಆ ಲಿಸ್ಟ್ ಅಲ್ಲಿ ಯಶವಂತ್ ಹಳಿಬಂಡಿ ಅವರ ನೆನಪಿದೆ ವರ್ಷನ್ ಇತ್ತು. ಅದನ್ನ ಕೇಳಿಸ್ಕೊಂಡಾಗ ಈ ಕವಿ ಕಲೆ ಮತ್ತು ಕಾರ್ಯಕೌಶಲ್ಯ ನಮ್ಮ GSS ಅವ್ರದ್ದು ಎಷ್ಟು ಚೆನ್ನಾಗಿ ಚರ್ಚೆ ಬಂತು ಅಂದ್ರೆ ಅದನ್ನ ಸ್ವಲ್ಪ ನಿಮ್ ಮುಂದೆ ವ್ಯವಸ್ಥೆ. ಈಗ ಈ 4 ಸಾಲ ಏನ್ ಹೇಳುತ್ತ ನಾನು, ಅದು ಒಂದು ಸೆಟ್ಟಿಂಗ್ ಆ ಕವಿತೆ. ಪ್ರಕೃತಿಯಲ್ಲಿ ಸಹಜವಾಗಿ ಕಾಣೋ ಮನೆ, ಮರಳು, ಹೊಳೆ, ಮಳೆ ಇವೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಆ ಇಬ್ಬರು ಚಿಕ್ಕ ಹುಡುಗಿಯರು ಅವರ ಮುಗ್ಧತೆ, ಸರಳತೆ, ಮಾನವೀಯತೆ, ಭಾವನೆಗಳ ಆಳ, ಮತ್ತೆ ಇದೆಲ್ಲದನ್ನು ಒಟ್ಟಿಗೆ ತರುವಂತ ಈ ಮಕ್ಕಳ ಸ್ವಪ್ನಲೋಕವನ್ನು ಸೃಷ್ಟಿಸುವಂತಹ ಒಂದು ಚಾತುರ್ಯ, ಒಂದು ಸಾಮರ್ಥ್ಯ. ಈ ಮೊದಲನೆಯ ಸ್ಟ್ಯಾನ್ಸ ಹೀಗೆ ಹೋಗುತ್ತೆ: ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು. ಚಿಕ್ಕವರಿದ್ದಾಗ ಏನು ಮಳೆ ಆಗ್ಲಿ ಬಿಸಿಲಾಗ್ಲಿ ಆಟ ಆಡ್ತಾ ಇರ್ಬೇಕು. ಮುಂಗಾರು ಮಳೆಯಲ್ಲಂತೂ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಆಗ ಬಟ್ಟೆ ಒದ್ದೆ ಆದ್ರೂ ಪರವಾಗಿಲ್ಲ, ಹೋಗಿ ಆಟ ಆಡ್ಬೇಕು ಆಚೆ. ಅದು ಹೊಳೆ ಪಕ್ಕ ಹೋಗಿ ಆಟ ಆಡಿ ಅವರ ಮರಳಿನ ಮನೆಗಳು ಕೊಚ್ಚಿ ಹೋಗ್ತಾ ಇರೋದನ್ನ ನೋಡಿ ಕೂಡ ಅವ್ರಿಗೇನು ಬೇಜಾರಿಲ್ಲ. ಅವ್ರೇನ್ ಮಾಡ್ತಾರೆ, ನಾಳೆ ದಿನ ಮತ್ತೆ ಅದನ್ನ ಕಟ್ಬೋದು. ಏನ್ ಸಾರಾಂಶ ಹೇಳ್ತದ್ದು? ಆಟ ಕ್ಷಣಿಕ, ಆದ್ರೆ ಅದರಿಂದ ಬರೋ ಆನಂದ ಶಾಶ್ವತ. ಈ ಎರಡನೇ ಸ್ಟ್ಯಾನ್ಸ್ ಹೇಗೆ ಬರುತ್ತೆ ಅಂದ್ರೆ, ಆ ಮರಳು ನನ್ನದೆಂದು, ಈ ಮರಳು ನನ್ನದೆಂದು. ಗೊತ್ತಲ್ಲ, ಕಿಂಡರ್ಗಾರ್ಟನ್ನಲ್ಲಿ ಮೈನ್ ಅಂತ ಜಗಳ ಕಾಯ್ದು. ಸೊ ಸ್ನೇಹ ಇದ್ದ ಕಡೆ ಎಲ್ಲ ಜಗಳ ಇದ್ದೇ ಇರುತ್ತೆ. ಆದ್ರೆ ಅದು ಬೇಗ ಹೊರಟೋಗುತ್ತೆ. ಯಾಕಂದ್ರೆ ಮರು ದಿವಸ ಒಂದಾಗಿ ಮರಳ ಮನೆಗಳ ಕಟ್ಟಿ ಚಪ್ಪಾಳೆ ತಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ ನೆನಪಿದೆಯೇ. ಸಾರಾಂಶ ಏನಂದ್ರೆ, ಜಗಳ ಕ್ಷಣಿಕ, ಆದರೆ ಸ್ನೇಹ ಶಾಶ್ವತ. ಮತ್ತೆ ಎಲ್ಲದನ್ನು ಒಟ್ಟಿಗೆ ಕೊನೆಯ 4 ಸಾಲುಗಳಿರ್ತಾರೆ. ತುಂಬಾ ಚೆನ್ನಾಗಿದೆ. ಅಂದು ಹರಿದ ಹೊಳೆಯು ಇಂದಿಗೂ ಹರಿಯುತ್ತಿದೆ, ಬಾ ಗೆಳತಿ ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದುದ್ಯಾನವನ್ನು ಸೇರಿ ಕಟ್ಟೋಣ, ಮರಳಿ ಕಟ್ಟೋಣ, ನೆನಪಿದೆಯೇ ನಿನಗೆ ನೆನಪಿದೆಯೇ. ಮಕ್ಕಳು ಯಾಕೆ ಜಗಳ? They are trying to learn how to balance their emotions, to cope with conflicts and to deal with their disagreements. ದೊಡ್ಡವರಾದ್ಮೇಲೆ ಅದೇ ರೀತಿ ಜಗಳ ಆಯ್ತು ಅಂದ್ರೆ ಇಮ್ಮೆಚೂರಿಟಿ. ಅದೇ ನನಗೆ ಈಗ GSS ಹೇಳ್ತಾ ಒಂಥರ ಹಿಂದೆ ಕೇಳಿಸುತ್ತೆ. ಬಟ್ ಅದು 10 ವಯಸ್ಸಾದ್ರೂ ಇನ್ನೂ ಜಗಳ ಕಾಯ್ಬಿಟ್ಟಿಲ್ಲ ಇದು. ಅದು ಒಂಥರ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ನೆನಪಿದೆಯೇ ನಿನಗೆ ಅಂದ್ರೆ ನಿಮ್ ಮೆಮೊರಿ ಟೆಸ್ಟ್ಗೆಲ್ಲ ಕೇಳ್ತಾ ಇರೋದು. ನೀವು ನಿಮ್ಮ ಮಧ್ಯ ನೆನಪಿದೆಯೇ ಅಂತ ಕೇಳಿದಾಗ ನೀವು ಬಾಲ್ಯದಲ್ಲಿ ಏನೇನಾಗಿದೆಯೋ ಅದೆಲ್ಲ ನೀವು ವಾಪಸ್ ತಗೊಂಡು ಬಂದು ಒಂದು ಸುಂದರವಾದ ಇನ್ನೊಂದು ಜಗತ್ತನ್ನು ಕಟ್ಟಿ ಅದರಲ್ಲಿ ಜಗಳ ಕದನ ಎಲ್ಲದೂ ಕ್ಷಣಿಕ ಆಗುತ್ತೆ, ನಿಮ್ಮ ಸ್ನೇಹ ಶಾಶ್ವತ ಆಗುತ್ತೆ. ಇಷ್ಟನ್ನ ಹೇಳಿ ಸೊ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾವ ರೀತಿ ನಿಮ್ಮ ಬಾಲ್ಯದ ನೆನಪುಗಳು ನಿಮ್ಮನ್ನ ಒಂದು ರೀತಿಯಲ್ಲಿ ನಿಮ್ಮ ಸ್ನೇಹ ಇದನ್ನೆಲ್ಲ ಬೆಳೆಯೋ ಹಾಗೆ ಮಾಡುತ್ತೆ ಅಂತ. ಸೊ ಇದರಲ್ಲಿ GSS ಅವರು ತಮ್ಮ ಕವಿತೆಯನ್ನು ಮುಗಿಸ್ತಾರೆ. ನಾನು ಕೂಡ ಅವರಿಗೆ ಮತ್ತೆ ನಿಮ್ಗೆಲ್ಲರಿಗೂ ನಮ್ಮ ನಮನಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.